ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಮನೋಜ್. ನಾವೀಗ ಭೇಟಿ ಮಾಡಲು ಬಂದಿರೋ ಸಕಲೇಶಪುರ ತಾಲೂಕ್ ಪಂಚಾಯತಿ ಸದಸ್ಯರಾದ ಬಿ ಸಿದ್ದಯ್ಯ ಅವರನ್ನು ಬನ್ನೂರು ಕುರ್ತಿಯವರು ಮಾತಾಡೋಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ಬಿ ಸಿದ್ದಯ್ಯ. ಸರ್, ನೀವು ಯಾವ ತಾಲೂಕ್ ಪಂಚಾಯತಿಯಿಂದ ನಿವಾರಿಸಿ ಬಂದಿರೋದು ಸರ್? ಬ್ಯಾಕ್ರಹಳ್ಳಿ ಮೀಸಲು ಕ್ಷೇತ್ರದ ಬ್ಯಾಟ್ರಹಳ್ಳಿ ಮೀಸಲು ಕ್ಷೇತ್ರದಿಂದ ನಿವಾರಿಸಿ ಬಂದಿರೋ ಅಂಥದ್ದು. ಸರ್, ನೀವು ಈ ಸಲ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಎಷ್ಟು ಬಂದಿದೆ ಸರ್? ಟೋಟಲ್ 3,000 ಸೊ ಒಂದು ಎಷ್ಟು ಅಂತರಗಳಿಂದ ನೀವು ಜಯವನ್ನು ಗಳಿಸಿದ್ರಿ? 140-150 ಅಂತರ ಮತಗಳಿಂದ ನೀವು ಒಂದು ಜಯವನ್ನು ಗಳಿಸಿದ್ರಿ ಅಂತ. ಸರ್, ಈಗ ತಮ್ಮನ್ನು ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾನು ಸದ್ಯಕ್ಕೆ ಜೆಡಿಎಸ್ ಜನತಾದಳ ಪಕ್ಷದಿಂದ ನೀವು ತಮ್ಮನ್ನು ಗುರುತಿಸ್ಕೊಂಡಿರೋ ಅಂಥದ್ದು. ಸರ್, ನಿಮಗೆ ರಾಜಕೀಯ ಅನ್ನೋದು ಒಂದು ಎಷ್ಟು ವರ್ಷಗಳ ಅನುಭವ ಇರಬಹುದು? ಸುಮಾರು ಸಂಘ ಸಂಸ್ಥೆಯಲ್ಲಿ ಸುಮಾರು ಒಂದು 20-25 ವರ್ಷ, ರಾಜಕೀಯದಲ್ಲಿ ಸುಮಾರು 20-25 ವರ್ಷಗಳಿಂದ ನೀವು ಸೇವೆ ಸಲ್ಲಿಸ್ಕೊಂಡೇ ಬರ್ತಿದ್ದೀರ ರಾಜಕೀಯದಲ್ಲಿ. ಸರ್, ಈಗ ನಿಮ್ಗೆ ಈ ರಾಜಕೀಯದಲ್ಲಿ ಇದು ಅಂದಾಜು ನೀವು ಒಂದು 3-4 ಬಾರಿ ಸ್ಪರ್ಧೆ ಮಾಡಿದ್ರಿ. ಸೊ ಈ ಬಾರಿ ಗೆದ್ದಿದ್ದೀರ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ಏನು ಹಿಂದೆ ನಾನು ಸ್ಪರ್ಧೆ ಅಂತ ಸುಮಾರು ಆರ್ಥಿಕವಾಗಿ ನಾನಾ ಥರ ಸಮಸ್ಯೆಗಳಿದ್ದಾರೆ, ಕೆಲವು ಸೋಲು ಕೇಳಿದ್ದೀನಿ. ಈ ಸರಿ ಸ್ಪರ್ಧೆ ಮಾಡಿದಾಗ ಒಂದು ರೀತಿಯಲ್ಲಿ ಜನಗಳ ಒಂದು ವಿಶ್ವಾಸ ಮತ್ತು ನಂಬಿಕೆ, ಅವರ ಒಂದು ಅಭಿಮಾನದಲ್ಲಿ ಸರಿ ನಾನು ಚುನಾವಣೆಗೆ ಅಭಿಮಾನಿಗಳಿಂದ ನೀವು ಒಂದು ಜೀವನ ಗಳಿಸ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನೀವು ಒಂದು ಈ ಮೊದಲಿಂದಲೇ ನೀವು ಹಿಂದೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್. ನೀವು ಸಮಾಜ ಸೇವೆ ಮಾಡಿಕೊಂಡು ರಾಜಕೀಯಕ್ಕೆ ಬರಬೇಕು, ಜನಸೇವೆ ಮಾಡಬೇಕು ಅಂತ ನಿಮ್ಗೆ ಯಾವ ಥರ ಒಂದು ಅನ್ನಿಸ್ತು? ಅದು ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಅದು ಸಾಮಾನ್ಯವಾಗಿ ದಲಿತರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾಗ ಕೇವಲ ಸಂಘ ಸಂಸ್ಥೆಯಿಂದಲೇ ಹೊರಡ ಮೂಲಕ ಅಸಾಧ್ಯ ಅಂತ ಕಂಡು ಬಂದಾಗ ರಾಜಕೀಯ ಮೂಲಕ ಒಂದು ಜನರ ಪ್ರತಿನಿಧಿಯಾಗಿ ಸರ್ಕಾರದ ಸವಲತ್ತುಗಳು ಸಿಗಬೇಕಾದ ಸಂದರ್ಭದಲ್ಲಿ ಅದನ್ನು ಜನರಿಗೆ ತಲುಪಿಸೋದಕ್ಕೋಸ್ಕರ ರಾಜಕೀಯ ಸೇರಿ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ನೀವು ರಾಜಕೀಯಕ್ಕೆ ಸೇರಿಸಿದ್ರಿ. ಸರ್, ಈಗ ನೀವು ಬಂದಂಥ ಸಂದರ್ಭದಲ್ಲಿ ನಿಮ್ಗೆ ಈಗ ರಾಜಕೀಯದ ಅನುಭವ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯ ಅನುಭವ ಸಾಮಾನ್ಯವಾಗಿ ನಾವು ಹಿಂದಿನಿಂದಲೂ ಕೂಡ ರಾಜಕೀಯದಲ್ಲಿ ಮತ್ತು ಸಂಘ ಸಂಸ್ಥೆಯಲ್ಲಿ ಒಡನಾಟ ಇಟ್ಕೊಂಡಿರೋದ್ರಿಂದ ಅದೇನೋ ಒಂದೇನು ಭಿನ್ನತೆ ಅಥವಾ ಕಠಿಣದಂಥ ಇದೇನು ಅಂತ ನನಗೆ ಕಾಣಿಸ್ತಾ ಇದೆ. ಸೊ ನಿಮಗೆ ಈ ರಾಜಕೀಯ ಅನ್ನೋದು ನಿಮ್ಗೆ ಒಂಥರ ಖುಷಿ ತಂದಿದೆ ಸರ್? ಖುಷಿ ಅನ್ನೋದಕ್ಕಿಂತಲೂ ರಾಜಕೀಯವಾದ ಇದರಲ್ಲಿ ನಿಲುವಿನಲ್ಲಿ ಏನು ದಲಿತ ಸಮಸ್ಯೆ ಆಗಲಿ ಇದರ ಸಮಸ್ಯೆಗಳಲ್ಲಿ ಕಾನೂನು ಮುಖಾಂತರ ಸವಲತ್ತುಗಳು ಕೊಡೋದಕ್ಕೆ ಒಂದು ಸಮಾಜದ ಅಥವಾ ಒಂದು ರಾಜಕಾರಣದ ಒಂದು ಅಧಿಕಾರ ಇದ್ದಾಗ ಮಾತ್ರ ಅದು ಸಾಧ್ಯ ಅನ್ನೋ ಒಂದು ರೀತಿಯ ಒಂದು ಪರಿಕಲ್ಪನೆ ಸರ್. ಸರ್, ಈಗ ನೀವು ಗೆದ್ದಂಥ ಸಂದರ್ಭದಲ್ಲಿ ಇಲ್ಲಿ ತನಕ ಒಂದು 3 ವರ್ಷ ಅವಧಿಗಳಾಗಿದೆ. ಸೊ ಈ 3 ವರ್ಷ ಅವಧಿಗಳಲ್ಲಿ ನಿಮ್ಮ ಮೂಲಕ ನಿಮ್ಮ ತಾಲೂಕು ಯಾವ ಥರ ಒಂದು ಸೇವೆ ಸಲ್ಲಿಸ್ಕೊಂಡು ಬಂದಿರ, ಕೆಲಸ ಅಭಿವೃದ್ಧಿಗಳು ಮಾಡ್ಕೊಂಡು ಬಂದಿದ್ದಾರೆ? ಈಗಾಗಲೇ ಸಾಕಷ್ಟು ಸರ್ಕಾರದ ಬರ್ತಕ್ಕಂಥ ಏನು ಟಿ ಪಿ ಮೆಂಬರ್ಸಿಗಾಗಲಿ ಟಿ ಪಿ ಬರ್ತಾರನ್ನು ಸಮರ್ಪಕವಾಗಿ, ಅದರಲ್ಲೂ ವಿಶೇಷವಾಗಿ ನಾವು ಮೀಸಲು ಕ್ಷೇತ್ರದಿಂದಲೇ ಗೆದ್ದಿರೋದ್ರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಏನು ಮೀಸಲಾತಿ ಇರ್ತಕ್ಕಂಥ ಜನಗಳಿಗೆ ಹೆಚ್ಚಿಗೆ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಇದರಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ಅಂದರೆ ಮುಂತಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾರೆ. ಜನರಿಗೆ ಯಾವ ಸೌಕರ್ಯ ಬೇಕು ಅದನ್ನೆಲ್ಲ ಒದಗಿಸ್ಕೊಂಡು ನೀವು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ನಿಮ್ಗೆ ಇನ್ನೂ 2 ವರ್ಷಗಳಿದೆ ಅವಧಿ. 2 ವರ್ಷ. ಸೊ ಈ 2 ವರ್ಷ ಅವಧಿಯಲ್ಲಿ ಇನ್ನೂ ಯಾವ ಥರ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅದೇ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ವೈಯಕ್ತಿಕವಾಗಿರ್ತಕ್ಕಂಥ ಏನು ಆರ್ಥಿಕವಾದಂಥ ವೈಯಕ್ತಿಕ ನಾವು ಫೀಲ್ ಮಾಡೋಕ್ಕಾಗಲ್ಲ. ಸರ್ಕಾರದಿಂದ ಬರೆದಂಥ ಅನುದಾನಗಳು ಏನಿದೆ ಅದನ್ನು ಯಾವ ಜನಕ್ಕೆ ಎಷ್ಟೆಷ್ಟನ್ನು ಸಿಗಬೇಕು ಅನ್ನೋದ್ರೆ ಅದನ್ನು ಒಂದು ನಾವು ಜನಗಳಿಗೆ ತಲುಪಿಸುವಂಥದ್ದು ಕಾರ್ಯಾಚರಣೆಗಳು ಮಾಡೋದಕ್ಕೆ ಅವಕಾಶ ಆಗ್ತದೆ. ಅದನ್ನು ಮಾಡ್ಕೊಂಡು ಕೂಡ ಮಾಡ್ಕೊಡ್ತೀವಿ ಅಂತ ನಿಮ್ಮ ಅಭಿಪ್ರಾಯ. ಸೊ ಈಗ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮಗೆ ಯಾವ ಥರ ಒಂದು ಕೆಲಸಗಳು ಆಗ್ತಾಯಿದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಮಗೆ ಕೆಲಸ ಮಾಡಬೇಕನ್ನೋ ಹುಮ್ಮಸ್ಸಿದೆ. ಮತ್ತು ಅತಿ ರೀತಿಯಲ್ಲಿ ಏನು ನಮ್ಮ ಕ್ಷೇತ್ರ ಆಗ್ಬೋದು ಅದು ಇಡೀ ತಾಲೂಕಿನ ಒಂದು ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ. ಅದಕ್ಕೆ ಸಾಕಷ್ಟು ಅನುದಾನಗಳನ್ನು ಕೊಡ್ತಾ ಇದೆ. ಮತ್ತು ರಾಜಕೀಯ ಕೆಲವು ವ್ಯತ್ಯಾಸಗಳಿರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯ ಕೂಡ ಹಿನ್ನಡೆಯಾಗುತ್ತೆ. ಸೊ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಗೆ ಒಳ್ಳೆಯ ಬೆಂಬಲ ಇದೆ? ನಮ್ಮಲ್ಲಿ ಮೇಲಿನ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡುವಂಥದ್ದು ಮತ್ತು ಕಾನೂನು ವ್ಯಾಪ್ತಿಯಲ್ಲಿ ಅವರ ಅಧಿಕಾರ ಏನಿದೆ ಅದನ್ನು ಮಾಡೋದ್ರ ಜೊತೆಗೆ ನಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ಅವರು ಪ್ರತಿ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ. ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ನಿಮ್ಮ ಮುಂದೆ ರಾಜಕೀಯದಲ್ಲಿ ನಾನು ಇನ್ನು ಮುಂದೆ ಸೇವೆ ಸಲ್ಲಿಸಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಇದೆ ಮುಂದೆ ಈಗ ಒಂದು ಅಂತ ಟಿ ಪಿ ಅನ್ನೋದನ್ನು ಅಂತಿದ್ದೀವಿ. ಮುಂದೆ ಅವಕಾಶಗಳು ಸಿಕ್ಕಿದರೆ ಜನಾಭಿಪ್ರಾಯ ಜನರ ಒಂದು ಆಸೆ ಆಕಾಂಕ್ಷೆ ಇದ್ದರೆ ಟಿಪ್ಪಿಯಾಗಿ ಸೇವೆ ಸಲ್ಲಿಸಬೇಕು ಅನ್ನೋಂತಿದೆ. ಮತ್ತು ಸಕಲೇಶಪುರ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಅಂಥ ಸಂದರ್ಭ ಏನಾದರೂ ಒಂದು ರಾಷ್ಟ್ರೀಯ ಪಕ್ಷಗಳಲ್ಲಿ ನಮ್ಮನ್ನು ಗುರುತು ಮಾಡಿ ಒಂದು ಏನು ಟಿಕೆಟ್ಗೆ ಆಕಾಂಕ್ಷೆಯಾಗಿ ಸ್ಪರ್ಧೆ ಮಾಡೋಕ್ಕೆ ಒಂದಿಷ್ಟು ಕೊಟ್ಟರೆ ಶಾಸಕರಾಗಿ ಕೂಡ
ಸೇವೆ ಸಲ್ಲಿಸಬೇಕು ಅನ್ನೋ ಆಸೆ. ನಿಮ್ಮದು ಒಂದು ಆಶೆ ಇದೆ. ಸೊ ಈಗ ರಾಜಕೀಯದಲ್ಲಿ ಈಗ ನಿಮಗೆ ನೀವು ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ ನಿಮ್ಮ ಕಡೆ ಏನಾದ್ರು ಗುರುಗಳು ಅಂತ ಇದ್ದಾರೆ? ನಮಗೆ ಸಾಮಾನ್ಯವಾಗಿ ಹಿಂದೆ ಸಂಘಟನೆಗಳಲ್ಲಿ ಕೆಲಸ ಮಾಡುವಂಥ ಕೆಲವು ಸಂಸ್ಕೃತಿ ತಾವು ಕೇಳಿದ್ರು ಗೊತ್ತಿಲ್ಲ, ಸಂಸ್ಕೃತಿ ಹೇಗೆ ಅಂತವರು, ತಾಲೂಕು ಮಟ್ಟಕ್ಕೆ ಬಂದಾಗ ವಿಶ್ವನಾಥ್ ಅಂತವರು, ಮತ್ತು ವೆಂಕಟೇಶ್ ಮೂರ್ತಿ ಅಂತವರು, ಈ ಥರದ್ದೆಲ್ಲ ಒಂದು ಒಡನಾಟ ಇರೋದ್ರಿಂದ ಅವರು ನಮ್ಮ ಸಂಘ ಸಂಸ್ಥೆಯಲ್ಲಿ ಕೆಲಸಗಳು ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಸಲಹೆ ಸಹಕಾರಗಳು ಅವರು ನೀಡಿದ್ರಿಂದ ಅಂಥವ್ರನ್ನ ಅವರೇ ನಮಗೆ ಗುರುಗಳಾಗಿದ್ದರು ಹೊರತು ರಾಜಕಾರಣ ಗುರುಗಳಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕಳೆದ ಬಾರಿ ನನಗೆ ಎಚ್ ಎಂ ವಿಶ್ವನಾಥ್ ಮಾಜಿ ಸದಸ್ಯ ಅವರ ಒಂದು ಒಡನಾಟದಿಂದ ಒಂದು ಬಿಫಾರ್ಮ್ ಸಿಕ್ಕಿ ಅವರ ಮಾರ್ಗದರ್ಶನ, ಅವರ ಸಲಹೆ ಸಹಕಾರ ಮತ್ತು ಅವರ ಶ್ರಮದಿಂದಲೂ ಕೂಡ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದೀನಿ. ಸರ್, ಈಗ ನಿಮ್ಮ ತಾಲೂಕಿನ ಜನತೆಗಳು ಮೊದಲನೆಯಾಗಿ ನಿಮಗೆ ಯಾವುದೋ ಸಮಸ್ಯೆಯನ್ನು ಹೇಳ್ಕೊತಾರೆ ಸರ್ ಜಾಸ್ತಿ? ನನಗೆ ಸಾಮಾನ್ಯವಾಗಿ ಆ ಥರ ಸಮಸ್ಯೆಗಳೇನು, ಯಾಕಂದರೆ ನಾವು ಒಡನಾಟ 24 ಕಡೆ ಜನ ಮಂದಿ ಇದ್ದು ಜನಗಳ ಹತ್ರಲ್ಲೇ ಇರೋದ್ರಿಂದ ಅಂಥ ಸಮಸ್ಯೆಗಳು ವಿಳಾಸಂಥ ಸಮಸ್ಯೆಗಳು ಮತ್ತು ಅದು ಸಾಮಾನ್ಯ ಸಮಸ್ಯೆಗಳು ಇದ್ದಿದ್ದೆ. ಆದರೆ ಪರಿಹಾರಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕಂತ ನಾವು ಮಾರ್ಗದರ್ಶನ ಮಾಡ್ತೀವಿ. ಸರ್, ಈಗ ನೀವೊಬ್ಬರು ತಾಲೂಕು ಪಂಚಾಯತಿ ಸದಸ್ಯರಾಗಿ ನಿಮ್ಮ ತಾಲೂಕಿನ ಜನತೆ ಜೊತೆ ಯಾವ ಥರ ಒಂದು ಸಂಪರ್ಕದಲ್ಲಿದ್ದೀರ? ನಾವು ಅದೇ ಹೇಳಿದ್ವಿ, ಸಂಘ ಸಂಸ್ಥೆ ಒಡನಾಟ ಹಿಂದಿನಿಂದಲೂ ಇರೋದ್ರಿಂದ ಮತ್ತು ಕೆಲವು ಚುನಾವಣಾ ಸ್ಪರ್ಧೆ ಮಾಡಿದಾಗಿದ್ದಂಥ ಎಲ್ಲ ಜಾತಿ ವರ್ಗದವರು ಎಲ್ಲ ರೀತಿಯಾದಂಥ ಒಡನಾಟ ಇರೋದ್ರಿಂದಲೇ ನಮ್ಮ ಜನ ಇವತ್ತು ಒಂದು ಐಡೆಂಟಿಫಿಕೇಶನ್ ಮಾಡಿ ಸಾಧ್ಯ ಇದೆ. ಸರ್, ಈಗ ನೀವು ಒಬ್ಬರು ತಾಲೂಕು ಪಂಚಾಯತಿ ಸದಸ್ಯರಾಗಿ ನಿಮ್ಮ ತಾಲೂಕು ಪಂಚಾಯತಿ ಸದಸ್ಯರುಗಳಿಗೆಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ತಾಲೂಕು ಪಂಚಾಯತಿಗೆ ಹಾಲಿ ಇರ್ತಕ್ಕಂಥ ಏನು ಬೋರ್ಡ್ ಇದೆ, ಸಾಮಾನ್ಯವಾಗಿ ಎಲ್ಲ ಹೆಂಗು ಅಂದರೆ ಸ್ವಲ್ಪ ಉತ್ಸಾಹವಂತ ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ ಮತ್ತು ಅವರನ್ನು ಕೂಡ ಸಾಕಷ್ಟು ವಿದ್ಯಾವಂತರಿದ್ದಾರೆ. ಮತ್ತು ಅವರಲ್ಲಿ ನಮ್ಮ ಸಹೋದ್ಯೋಗಿಗಳಿಗೆ ಏನು ಹೇಳ್ತಾರೆ ಅಂದರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಸಮಾನವಾಗಿ ಹೆಚ್ಚುವಂಥದ್ದು ಮತ್ತು ಶಾಶ್ವತ ಪರಿಹಾರ ಕಂಡಿದ್ದಕ್ಕೆ ಅದನ್ನು ಮಾಡೋವಂಥದ್ದು ಇನ್ನೆಲ್ಲರೂ ಕೂಡ ಎಲ್ಲ ಸದಸ್ಯರಿಗೂ ಕೂಡ ನಾವು ಸಾಕಷ್ಟು ಸಲಹೆ ಸಹಕಾರನ ಕೊಡ್ತೇವೆ. ಅವ್ರ ಸಲಹೆ ಸಹಕಾರ ಕೂಡ ನಾವು ತಗೊಂಡು ಒಟ್ಟಾಗಿ ತಾಲೂಕು ಅಭಿವೃದ್ಧಿಗೆ ಏನೇನು ಸಾಧ್ಯವಿದೆ ಅದನ್ನು ನಾವು ಸಾಕ್ಷಿಗಳನ್ನು ಕೆಲಸ ಮಾಡ್ತೀವಿ. ಸರ್, ಈಗ ನೀವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ನಿಮ್ಮ ತಾಲೂಕಿನ ಜನತೆನೇ ಕಾರಣ. ಹೌದಾ ಸರ್? ನಿಮ್ಮ ತಾಲೂಕಿನ ಜನತೆಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಲ್ಪ? ನಮ್ಮ ತಾಲೂಕಿನ ಜನಗಳ ಅಭಿಪ್ರಾಯದಲ್ಲಿ ಒಬ್ಬ ವ್ಯಕ್ತಿ, ಜನಗಳ ಅಭಿಪ್ರಾಯ ಹೇಳೋದಾದರೆ ಒಬ್ಬ ವ್ಯಕ್ತಿ ಒಳ್ಳೆಯವನು, ವಿದ್ಯಾವಂತ, ಈತನ್ನು ಆರಿಸಿ ಕಳಿಸಿದರೆ ಅಥವಾ ಚುನಾವಣಾ ಸ್ಪರ್ಧೆ ಮಾಡಿದ್ರೆ ಆಯ್ಕೆ ಮಾಡೋಂಥ ಒಂದು ವ್ಯವಸ್ಥೆ ಕೂಡ ಇರೋದ್ರಿಂದ ರಾಜಕಾರಣದಲ್ಲಿ ಒಂದು ಪಕ್ಷ ಅಂತ ಬಂದಾಗ ಭಿನ್ನತೆಗಳ ಕಂಡು ಬಂದಾಗ ಅಂಥ ಸಂದರ್ಭದಲ್ಲಿ ಮಾತ್ರ ರಾಜಕಾರಣದ ಭಿನ್ನತೆ ಮಾಡ್ತೇವೆ ಹೊರತು ವ್ಯಕ್ತಿಗತವಾಗಿ ಆಗಲಿ ಜೀವನದಲ್ಲಿ ಸಾಮಾನ್ಯ ತಾಲೂಕಿನ ಜನತೆ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಬರ್ತಾ ಇದ್ದಾರೆ ಸರ್. ಹಾಗೂ